Hi everyone, welcome back to my YouTube channel. ಈ ವ್ಲಾಗ್ ಏನು ಅಂತಂದರೆ ನಾಳೆ ನಾವು ನಮ್ಮ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಕೊಂಬರೋದಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ನಮ್ಮಪ್ಪ ನಮ್ಮಮ್ಮ 4 ಜನ. ಇವತ್ತು ನಾನು ಬೆಂಗಳೂರಿಂದ ಊರಿಗೆ ಹೊಡ್ತಿದ್ದೀನಿ. ಕಾರ್ಡ್ ನೆನ್ನೆ ಕಲೆಕ್ಟ್ ಮಾಡ್ಕೊಂಡ್ವಿ. ಕಾರ್ಡ್ಸು ಮತ್ತು ನಂದು ಸ್ವಲ್ಪ ಲಗೇಜ್ ಇದೆ. ರಂಜಿತ್ ಅವ್ರ ಅಣ್ಣನ ಕಾರಲ್ಲಿ ಹೋಗ್ತಿದ್ದೀವಿ. ಕಾರ್ಡ್ ಎಲ್ಲ ಬಸ್ಸಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಅವ್ರ ಕಾರ್ ಹೇಗೂ ಊರಿಗೆ ಹೋಗ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು ನನ್ನವು ಎಷ್ಟೊಂದು ಲಗೇಜ್ ಇತ್ತಲ್ಲ ಅದನ್ನು ತೊಗೊಂಬಾರ ಅಂತಂದರು ರಂಜಿತ್. ಮತ್ತೆ ಬಸ್ಸಲ್ಲಿ ಏನಕ್ಕೆ ತೊಗೊಂಡು ಹೋಗ್ತೀಯಾ, ಹೆಂಗೂ ಕಾರ್ ಹೋಗ್ತಿದೆ ಅಲ್ವಾ, ಎಲ್ಲ ಲಗೇಜು ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಇವಾಗ ಇಷ್ಟು ಲಗೇಜ್ ಇದೆ ನಂದು, ಇಷ್ಟು ಲಗೇಜ್ ಇದೆ. ಇನ್ನೂ ಇದೆ ಸ್ವಲ್ಪ, ಇನ್ನೂ ಕಲೆಕ್ಟ್ ಮಾಡ್ಕೊಳ್ಳೋವೆಲ್ಲ ಇನ್ನೂ ಸುಮಾರು ಇದ್ದಾವೆ. ಅವನು ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ಅಷ್ಟೊಂದಿಲ್ಲ, ನಾನು ನನ್ನ ತಂಗಿ ಇಬ್ಬರು ತೊಗೊಂಡು ಹೋಗ್ಬೋದು ಬಸ್ಸಲ್ಲೇ. ಆ್ಯಂಡ್ ಇವಾಗ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಹೊರಡಬೇಕು ಇವಾಗ. ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಊರಿಗೆ ಹೋಗ್ಬಿಟ್ರೆ ನಂದು ಮಧುಗಿರಲ್ಲಿ ಸ್ವಲ್ಪ ಕೆಲಸ ಇದೆ. ಇನ್ನೂ ಒಂದು 5-6 ಸೀರೆ ಸ್ಟಿಚಿಂಗು ಕೊಡಬೇಕು. ಸ್ಟಿಚಿಂಗ್ ಬಿಫೋರ್ ಕೊಟ್ಟಿರೋನು ಕಲೆಕ್ಟ್ ಮಾಡ್ಕೊಂಡಿಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಹೊಸ್ದಾಗೆ ಸೀರೆಗಳೆಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ, ಇವಾಗ ಒಂದು 5-6 ಸ್ಟಿಚಿಂಗ್ ಕೊಡೋದು, ಅದಕ್ಕೆ ಮ್ಯಾಚಿಂಗ್ ಸ್ಯಾರಿ ಪೆಟಿಕೋಟು, ಇನ್ನೂ ಸ್ವಲ್ಪ ಕೆಲಸ ಇದೆ ಮಧುಗಿರಿಲಿ. ಸೊ ನಾನು ಮಧುಗಿರಿಲಿ ಇಳ್ಕೊತೀನಿ. ಅವ್ರು ಹಂಗೆ ನಮ್ಮ ಊರಿಗೆ ಹೋಗ್ಬಿಟ್ಟು ಈ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ನಮ್ಮ ಅಪ್ಪ ನಮ್ಮನೂ ಮಧುಗಿರಿಗೆ ಬರ್ತಾರೆ. ಇನ್ನೂ ಸ್ವಲ್ಪ ನಮ್ಮದು ಮಧುಗಿರಿಯಲ್ಲಿ ಕಾಲುಂಗುರಗಳು ಮತ್ತು ಸ್ವಲ್ಪ ಜ್ಯುವೆಲರಿ ಅಂಗಡಿಲಿ ಕೆಲಸ ಇದೆ. ಅದಕ್ಕೆ ಅಪ್ಪ ಅಮ್ಮನ ಕಳಿಸಿ ನೀವು ಹೋದ್ಮೇಲೆ ಅಂತ ಹೇಳಿದ್ದೀನಿ. ಇದಿಷ್ಟು ಕೆಲಸಗಳು ಇವತ್ತು ಇದ್ದಾವೆ. ಈ ವ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ, ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಕ್ಯಾಬ್ನ ಬುಕ್ ಮಾಡಬೇಕು. ಆಟೋದಲ್ಲೂ ಕೂಡ ಆಗಲ್ಲ, ಚಿಕ್ಕ ಪುಟ್ಟ ಎಲ್ಲಿ ಬಿದ್ದುಬಿಡುತ್ತೆ ಅಂತ ಅಂದ್ಬಿಟ್ಟು ಕಾರ್ನೇ ಬುಕ್ ಮಾಡ್ಕೊತಿದ್ದೀನಿ. ಕಾರ್ನ ಬುಕ್ ಮಾಡ್ಕೊಂಡು ಇವಾಗ ಓಡಬೇಕು. ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಈ ಟಾಪ್ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಆ್ಯಂಡ್ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು. ಬ್ಯಾಕ್ ಸೈಡ್ ಟವಲ್ ಹಾಕಿರೋದನ್ನು ಇಗ್ನೋರ್ ಮಾಡಿ, ಊರಿಗೆ ಹೋಗ್ತೀನಲ್ವ ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಆಚೆ ಹಾಕಿದ್ರೆ ಮತ್ತೆ ಮಳೆಯಲ್ಲಿ ನೆಂದುಬಿಡುತ್ತೆ ಅಂತ. ಬನ್ನಿ ಹೋಗೋಣ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆ ದೇವ್ರನ್ನ ಕೂಡ ತೋರಿಸ್ತೀನಿ. ಕ್ಯಾಬ್ನ ಬುಕ್ ಮಾಡಿದ್ದೀನಿ. ಅವ್ರ ಅಣ್ಣನ ಮನೆಗೆ ಇವಾಗ ಬುಕ್ ಮಾಡಿರೋದು ನಾನು. ಅವರು ರಂಜಿತ್ ಕೂಡ ಅಲ್ಲೇ ಇದ್ದಾರೆ. ಹೋಗಬೇಕು. ಇನ್ನೂ ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾನು ಆಲ್ರೆಡಿ ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು ಬಂದೆ. ವಾಚ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದು ನಾನು ವಾಚು ಅವತ್ತು ಫಿಟ್ ಮಾಡಿಸ್ಬೇಕು ಅಂತ ತೋರಿಸಿದ್ದೆ ಅಲ್ವ, ಫಿಟ್ ಮಾಡಿಸಿದ್ದೀನಿ. ಆ್ಯಂಡ್ ನಂದು ಫಸ್ಟು ಬ್ರ್ಯಾಂಡೆಡ್ ವಾಚ್ ಇದು. ಲೈಫಲ್ಲೇ ನಾನು ಬ್ರ್ಯಾಂಡೆಡ್ ವಾಚ್ನ ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ನನಗೇನು ವಾಚ್ ಕಲೆಕ್ಷನ್ಸ್ ಅಂದರೆ ವಾಚ್ ಇಷ್ಟ ಆಗಲ್ಲ, ಅದಕ್ಕೆ ವಾಚ್ ಕಲೆಕ್ಷನ್ಸ್ನ ಮಾಡಿಲ್ಲ. ಇವಾಗ ಒಂದು ತೊಗೊಂಡಿದ್ದೀನಿ. ಇನ್ಮೇಲಿಂದ ಸ್ವಲ್ಪ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಇನ್ನೊಂದು 3-4 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನೇನೋ ಅವ್ರ ಮನೆಗೆ ಬೇಗ ರೀಚ್ ಆದೆ. ಬಟ್ ರಂಜಿತ್ ಫ್ಯಾಮಿಲಿ ಕಡೆಯವ್ರದ್ದು ಒಂದು ಈವೆಂಟ್ ಇತ್ತು. ಅವರು ನೀನು ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆಲ್ ಆಫ್ ದಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹೊರಟ್ವಿ. ಆ ಈವೆಂಟ್ನ ಅಟೆಂಡ್ ಮಾಡಿಕೊಂಡು ನಾವು ಬೆಂಗಳೂರಿಂದ ಊರಿಗೆ ಹೊರಡುವಾಗ ಈವ್ನಿಂಗ್ ಆಗೋಗ್ಬಿಡ್ತು. ಹೋಗ್ತಾ ಆಂದಿವೆ ಕಾಫಿನ ಕುಟ್ಕೊಂಡು, ನಾವು ರೆಗ್ಯುಲರಾಗೆ ಊರಿಗೆ ಹೋಗ್ಬೇಕಾದ್ರೆ ಒಂದು ಶಾಪಲ್ಲಿ ಕಾಫಿ ಕುಡಿತೀವಿ. ನಾನು ಯಾವುದೋ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಅಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಅಲ್ಲಿ ಚಿರುಮುರಿ ಕೂಡ ಹಾಕ್ತಿದ್ದಾರಂತೆ. ರಂಜಿತ್ ಅವ್ರು ಯಾವಾಗಲೂ ಪ್ರೀವಿಯಸ್ ಟೈಮ್ ಹೋದಾಗ ಚಿರುಮುರಿ ಟೇಸ್ಟ್ ಮಾಡಿದ್ದೆ, ಚೆನ್ನಾಗಿರುತ್ತೆ, ಟ್ರೈ ಮಾಡೋ ಅಂತೇಳಿ ಚಿರುಮುರಿ ತಗೊಂಡು ನಾವು ಚಿರುಮುರಿ ತಿಂದು ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡೋದು. ನಾವು ಬೆಂಗಳೂರಿಂದ ಹೊರಟಿದ್ದೆ ಲೇಟ್ ಆಯಿತು. ಸೊ ಈ ಟೈಮಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಬೇಡ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಇನ್ನೂ 2-3 ಡೇಸ್ ನಾನು ಊರಲ್ಲಿ ಇರ್ತೀನಲ್ವ, ಅವಾಗ ಪ್ಲ್ಯಾನ್ ಮಾಡ್ಕೊಂಡ್ರೆ ಆಯಿತು ಅಂತ. ಸ್ವಲ್ಪ ಸ್ಯಾರೀಸ್ನ ಸ್ಟಿಚಿಂಗ್ ಕೊಡಬೇಕಿತ್ತಲ್ಲ, ಆ ಸ್ಯಾರೀಸ್ಗೆ ನಾನು ಇನ್ನೂ ಮ್ಯಾಚಿಂಗ್ ಪೆಟಿಕೋಟ್ನ ತೊಗೊಂಡಿರಲಿಲ್ಲ. ಅದನ್ನ ಅಲ್ಲೇ ಮಧುಗಿರಿಯಲ್ಲಿ ತೊಗೊಂಡು ಆ ಸ್ಯಾರೀಸ್ನೆಲ್ಲ ಸ್ಟಿಚಿಂಗ್ ಕೊಟ್ಟು ನೆಕ್ಸ್ಟು ನಾನು ಊರಿಗೆ ಬಂದೆ ಅವ್ರ ಜೊತೆ. ಅವರು ನನ್ನ ಊರಿಗೆ ಡ್ರಾಪ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅವ್ರ ಊರಿಗೆ ಹೊರಟ್ರು. ತುಂಬ ಲೇಟ್ ಕೂಡ ಆಗೋಗ್ಬಿಟ್ಟಿತ್ತು. ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ದಾದಮೇಲೆ ನಾವು ಈ ರೀತಿ ಕಾರ್ಡ್ನ ಜೋಡಿಸೋದಿರುತ್ತಲ್ವ, ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಅಕ್ಷತೆ ಕಾಳು ಹಾಕ್ಬೇಕಲ್ವ, ಆ ವರ್ಕ್ನ ಮಾಡ್ತಾಯಿದ್ವಿ ನಾನು, ನನ್ನ ತಂಗಿ, ನಮ್ಮಮ್ಮ. ಅವತ್ತು ಸುಮಾರು ಒಂದು 200 ಕಾರ್ಡ್ಸ್ನೇ ನಾವು ಮಾಡಿದ್ವಿ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಆಗಲ್ಲ ಒಂದೇ ದಿನದಲ್ಲೇ ಮಾಡೋದಕ್ಕೆ. ಇದು ಪ್ರೊಸೀಜರ್ ಕೂಡ ತುಂಬ ಲಾಂಗ್ ಇರೋದ್ರಿಂದ, ಅಂದರೆ ಗಣೇಶದ ಬೇರೆ ನಾವು ಹಾಕ್ಸಿದ್ವಲ್ಲ, ಅದನ್ನು ಪೇಸ್ಟ್ ಮಾಡಬೇಕಿತ್ತು. ಮತ್ತು ಅದನ್ನು ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಕ್ಕಿ ಅಕ್ಷತೆ ಹಾಕಬೇಕಿತ್ತು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ನಾವು ಅವತ್ತು 200 ಮಾಡಿ ರಿಮೈನಿಂಗ್ ಎಲ್ಲ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ಕೊಂಡ್ವಿ. ಇದು ನಮ್ಮ ಮದುವೆ ಇನ್ವಿಟೇಷನ್ ಫ್ರೆಂಡ್ ಕಾರ್ಡ್. ಕೆಳಗಡೆ ನಂದು ನಮ್ಮ ಅಪ್ಪಂದು ಫೋನ್ ನಂಬರ್ ಇದೆ, ಅದಕ್ಕೆ ನಾನು ಅದನ್ನು ಫಿಂಗರಲ್ಲಿ ಕವರ್ ಮಾಡಿದ್ದೀನಿ.
ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಕಾರ್ಡ್ ಪೂಜೆ ಮಾಡಿಸೋದಕ್ಕೆ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಈ ಔಟ್ಫಿಟ್ಟು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ, ಅಜೋದಲ್ಲಿ ಪರ್ಚೇಸ್ ಮಾಡಿದ್ದು. ಯಾವತ್ತೂ ವೇರ್ ಮಾಡಿರಲಿಲ್ಲ, ಅದು ಇವತ್ತು ವೇರ್ ಮಾಡಿದೆ. ಟೆಂಪಲ್ ಹತ್ರ ರೀಚ್ ಆಗೋಕ್ಕೆ ನಮ್ಮೂರಿಂದ 1.5 ಅವರ್ ಏನೋ ತೊಗೊಂತು. ಫಸ್ಟು ನಾವು ಈ ಟೆಂಪಲಿಗೆ ಬಂದು ಇಲ್ಲಿ ಪೂಜೆ ಆಗೋ ಅಷ್ಟರಲ್ಲೇ ಮಧ್ಯಾಹ್ನ ಆಗುತ್ತೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೆಣ್ಣು ದೇವ್ರಿಗೆ ಹೋಗ್ತೀವಿ. ಅಲ್ಲಿಗೆ ಇನ್ನೂ ಬೇರೆ ಫ್ಯಾಮಿಲೀಸ್ ಅವ್ರು ಬಂದಿರ್ತಾರಲ್ಲ, ಒಂದು ಫ್ಯಾಮಿಲಿದು ಫಂಕ್ಷನ್ ಇತ್ತು, ನಾಮಕರಣ. ಇವರಿಬ್ರದ್ದೇ ಅದು, ಅಣ್ಣ ಮತ್ತು ತಂಗಿ. ಅವಳಿಗೆ ವಿಡಿಯೋ ಮಾಡ್ತೀವಿ ಅಂದರೆ ಸಾಕು ಓಡೋಗ್ಬಿಡ್ತಿದ್ಲು. ಓಯ್ ಹುಡುಗಿನ ನೀನು, ಹುಡುಗನ ಹುಡುಗಿ ಅವಳು, ಬಟ್ ಏನು ಕೇಳಿದ್ರು ತಲೆ ಅಲ್ಲಾಡ್ಸೋಳು. ನಾನು ಅವತ್ತು ನೀರು ಕೂಡ ಕುಡ್ದಿರಲಿಲ್ಲ, ಪೂಜೆ ಆಗೋವ್ರಿಗೂ ಬೇಡ ಅಂತ. ಬಟ್ ಅಲ್ಲಿ ನಾಗರು ಮಾಡಬೇಕಾದ್ರೆ ಕರ್ದು ಈ ರೀತಿ ಎಲೆ ಅಡಿಕೆ ಬಾಳೆಹಣ್ಣು ತಮಟ ಕೊಡ್ತಾರಲ್ವ, ತಮಟದಲ್ಲಿ 1-2 ಬೈಟ್ನ ತಿಂದೆ. ಬನಾನ ನನ್ನ ತಂಗಿ ಕೊಟ್ಟೆ. ಒಂದು 2-3 ಅವರ್ಸ್ ಏನೋ ನಾವು ವೆಯ್ಟ್ ಮಾಡಿದ್ವಿ ಪೂಜಾರ್ ಬರೋವರೆಗೂ. ಇವಾಗೇನೋ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆಯಂತೆ. ಅವರು ಬಂದಮೇಲೆ ಕಾರ್ಡ್ ಮತ್ತು ಪೂಜೆ ಐಟಮ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸಿದ್ವಿ. ನೆಕ್ಸ್ಟು 3 ರೌಂಡ್ ಪ್ರದಕ್ಷಿಣೆ ಹಾಕಿ ನಾಮಕರಣ ನಡೀತಿತ್ತಲ್ವ, ಆ ಫ್ಯಾಮಿಲಿಯವರು ಪ್ರೀವಿಯಸ್ ಡೇ ನೈಟೇ ಬಂದಿದ್ರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ. ನಾವು ಬೇಗ ಹೋಗಿದ್ರಿಂದ ಅವರು ನಮ್ಮ ಸೈಡವರಂತೆ ಪರಿಚಯ ಆಗಿದ್ರು. ಸೊ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ದೇವ್ರ ಪ್ರಸಾದ ಫಸ್ಟು ತಿನ್ಕೊಂಡು ಅದಾದಮೇಲೆ ನಾಮಕರಣದ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಮನೆ ದೇವ್ರಿಗೆ ಅಂದರೆ ಹೆಣ್ಣು ದೇವ್ರಿಗೆ ಹೊರಟ್ವಿ. ಅಲ್ಲಿ ಪುರೋಹಿತರು ಮಂಡೇ ಮಾತ್ರ ಫುಲ್ ಡೇ ಇರ್ತಾರೆ. ರಿಮೈನಿಂಗ್ ಡೇಸಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮ್ ಇರ್ತಾರೆ. ನಾವು ಹೋದಾಗ ಸುಮಾರು ಒಂದು 3 ಗಂಟೆ ಆಗಿತ್ತು ಮಧ್ಯಾಹ್ನ. ಆ ಟೈಮಲ್ಲಿ ಇರಲಿಲ್ಲ. ಫೋನ್ ಮಾಡಿದ್ರೆ ಬರ್ತಾರೆ. ನಾವು ಕೂಡ ಫೋನ್ ಮಾಡಿದ್ವಿ, ಬಂದರು. ಅಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ನಾವು ನಮ್ಮ ಅಮ್ಮನ ತವ್ರ ಮನೆಗೆ ಹೋಗ್ತಿದ್ದೀವಿ. ಅದಕ್ಕೆ ನಮ್ಮ ಅಮ್ಮ ಇಷ್ಟು ಖುಷಿಯಾಗಿದ್ದಾರೆ. ಬಿಕಾಸ್ ನಮ್ಮ ಮನೆ ದೇವರು ನಮ್ಮ ಅಮ್ಮನ ತವ್ರ ಮನೆ ಸೈಡೇ ಬರುತ್ತೆ. ಅವ್ರಿಗೂ ಹೇಗೂ ಪೂಜೆ ಆಗಿದೆಯಲ್ಲ, ವೆಡ್ಡಿಂಗ್ ಕಾರ್ಡ್ಸ್ ಕೊಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಅಲ್ಲಿ ಅಮ್ಮವ್ರ ಅಣ್ಣ ತಮ್ಮಗಳಂತ ಇರ್ತಾರಲ್ವ, ಅವ್ರಿಗೆಲ್ಲ ವೆಡ್ಡಿಂಗ್ ಕಾರ್ಡ್ಸ್ನ ಕೊಟ್ಟು, ಆ್ಯಂಡ್ ಇವರೇ ನಮ್ಮ ಅಮ್ಮರವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ, ಆ್ಯಂಡ್ ಇವನು ನಮ್ಮ ಮಾವನ ಮಗ. ಆ ಊರಲ್ಲಿ ವೆಡ್ಡಿಂಗ್ ಕಾರ್ಡ್ಸ್ನ ಕೊಟ್ಟು ನೆಕ್ಸ್ಟ್ ಡೇ ನಾವು ಮತ್ತೆ ಬೇರೆ ಹಳ್ಳಿಗಳ ಕಡೆ ವೆಡ್ಡಿಂಗ್ ಕಾರ್ಡ್ಸ್ನ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನಾವು ಪೂಜೆ ಮಾಡಿಸಿದ್ದೆ May 3, ನಮ್ಮದು ಮದುವೆದಿದ್ದು May 17th ಆ್ಯಂಡ್ 18th ಅಲ್ವಾ, ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಾನು ಅಮ್ಮ ಒಂದು ಸೈಡ್ ಹೋದ್ವಿ, ಅಪ್ಪನೂ ನನ್ನ ತಂಗಿ ಅವರು ಬೇರೆ ಕಡೆ ಹೋದರು. ನಾನು ಮತ್ತು ಅಮ್ಮ ಈ ಹಳ್ಳಿಗಳಲ್ಲೆಲ್ಲ ಕಾರ್ಡ್ಸ್ ಕೊಟ್ಟು, ಅಂದರೆ ಈ ಊರುಗಳೆಲ್ಲ ಮಧುಗಿರಿ ಸರೌಂಡಿಂಗ್ ಬರುತ್ತೆ, ಇಲ್ಲೆಲ್ಲ ವೆಡ್ಡಿಂಗ್ ಕಾರ್ಡ್ಸ್ನ ಕೊಟ್ಟು ಮಧುಗಿರಿಗೆ ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಬರ್ತೀವಿ. ನೀವು ಕೂಡ ವೆಡ್ಡಿಂಗ್ ಕಾರ್ಡ್ಸ್ನ ಕೊಟ್ಟು ಮಧುಗಿರಿಗೆ ಮಧ್ಯಾಹ್ನ ಅಷ್ಟರಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಹೇಳಿ ಕಳಿಸಿದ್ವಿ. ನಾವು ಎಲ್ಲ ಕಡೆ ವೆಡ್ಡಿಂಗ್ ಕಾರ್ಡ್ಸ್ನ ಕೊಟ್ಟು ಮಧುಗಿರಿಗೆ 1 ಗಂಟೆ 1:15 ಅಷ್ಟರಲ್ಲಿ ಹೋದ್ವಿ. ಅವರು ಕೂಡ ಅಷ್ಟೊತ್ತಿಗೆ ಬಂದರು. ಅವ್ರು ಬಂದ ಮೇಲೆ ನಾವು ಜ್ಯುವೆಲರಿ ಶಾಪ್ಗೆ ಹೋಗಿ ಸ್ವಲ್ಪ ಕೆಲಸಗಳು ಅಂದರೆ ಜ್ಯುವೆಲ್ಸ್ ಪರ್ಚೇಸ್ ಮಾಡಿ ಕೆಲವೊಂದು ಮಾಡಾಕಿ ನೆಕ್ಸ್ಟ್ ನಾನು ಬೆಂಗಳೂರಿಗೆ ರಿಟರ್ನ್ ಬಂದೆ. ನಮ್ಮ ಅಪ್ಪ, ನನ್ನ ತಂಗಿ, ನಮ್ಮಮ್ಮ ಇನ್ನೂ ಕೆಲವು ಸರೌಂಡಿಂಗ್ ಹಳ್ಳಿಗಳಲ್ಲಿ ಕೊಟ್ಕೊಂಡು ನೆಕ್ಸ್ಟ್ ಅವರು ಮನೆಗೆ ರಿಟರ್ನ್ ಹೋದರು. ಸೊ ಜಸ್ಟು ಮನೆಗೆ ಬಂದೆ. ಇವಾಗ ಟೈಮ್ 8 o'clock ಆಗಿದೆ. ನಾನು ಮನೆಗೆ ಬಂದಾಗ 7:30 ಆಗಿತ್ತು. ಬಂದು ಫ್ರೆಶ್ ಅಪ್ ಆಗಿ ಗೋಬಿ ತೊಗೊಂಡು ಬಂದಿದ್ದೆ, ಅದನ್ನು ತಿಂತಾಯಿದ್ದೀನಿ. ತುಂಬ ಹಶ್ವಾಗಿತ್ತು. ನಾನು ಮಾರ್ನಿಂಗ್ ನಮ್ಮ ಮನೇಲಿ ಸ್ವಲ್ಪ ಅವಲಕ್ಕಿ ಮಾಡಿದ್ರು ಅಮ್ಮ, ಅದನ್ನು ತಿಂದು ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಹೋಗಿದ್ವಿ. ಅರೌಂಡ್ 11:30 ಹಂಗೆ ಸ್ವಲ್ಪ ಕರ್ಡ್ ರೈಸ್ ತಿಂದಿದ್ದೆ.
ತುಂಬ ಹಶ್ವಾಗಿದ್ದರಿಂದ ಗೋಬಿ ತೊಗೊಂಡು ಬಂದು ತಿಂತಾಯಿದ್ದೀನಿ. ಈ ವ್ಲಾಗು ಮೇ ಬಿ ಶಾರ್ಟ್ ಆಗ್ಬೋದು. ನಂಗೆ ನೆಕ್ಸ್ಟ್ ಏನು ಕಂಟೆಂಟ್ ತೋರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಅನ್ಕೊತಿದ್ದೀನಿ ಗೋಲ್ಡ್ನ ಇವತ್ತು ಸ್ವಲ್ಪ ಪರ್ಚೇಸ್ ಮಾಡಿದೆ ಆ್ಯಂಡ್ ಸ್ವಲ್ಪ ಮಾಡಾಕಿ ಕೂಡ ಬಂದಿದ್ದೀನಿ. ಆ ಡಿಸೈನ್ಸ್ನ ತೋರಿಸೋಣ ಅಂತ, ಅಂದರೆ ಏನೇನು ನಾನು ಇವತ್ತು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಡಿಸೈನ್ಸ್ನ ಶೇರ್ ಮಾಡೋಣ ಇದೇ ವ್ಲಾಗಲ್ಲಿ. ಅವಾಗಾದರೆ ಸ್ವಲ್ಪ ವ್ಲಾಗ್ ಲೆಂತ್ ಆಗ್ಬೋದು ಅಂತ ಅಂದ್ಕೊತಿದ್ದೀನಿ. ತುಂಬ ಏನು ತೊಗೊಂಡಿಲ್ಲ, ಸ್ವಲ್ಪನೇ ತೊಗೊಂಡಿರೋದು. ಗೋಲ್ಡ್ ರೇಟ್ ತುಂಬಾ ಇದೆ. ಇವತ್ತು 8,900 ರೂಪಾಯಿ ಇತ್ತು 916. ನಾನು 1 ಗ್ರಾಮೇ ಗೋಲ್ಡ್ ತಗೊಳ್ಳಿ 916 ಗೋಲ್ಡ್ನೇ ಪರ್ಚೇಸ್ ಮಾಡೋದು. ಬೇರೆ ಯಾವುದು KDM ಎಲ್ಲ ಅಷ್ಟು ಇಷ್ಟ ಆಗಲ್ಲ. ತೋರಿಸೋಣ ಅಂತ ಅಂದ್ಕೊತಿದ್ದೀನಿ. ಇವಾಗ ಕತ್ಲೆ ಆಗಿದೆ, ಅಷ್ಟು ಕ್ಲಿಯರ್ ಇರೋಲ್ಲ ಅದು ಡಿಸೈನ್ಸ್ ಎಲ್ಲ. ಸೊ ಮಾರ್ನಿಂಗ್ ನಾನು ಅದನ್ನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವೀಕಲ್ಲಿ ನಂದು ಸ್ವಲ್ಪ ಔಟ್ಫಿಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಿದೆ. ಇನ್ನೂ ಕೆಲವೊಂದಷ್ಟು ಆರ್ಡ್ರ್ ಮಾಡಿರೋದು ಬರೋದಿದೆ. ಜ್ಯುವೆಲ್ಸ್ ಕೊಡಬೇಕು ರಿಸೆಪ್ಷನ್ಗೆ. ನಾಳೆ ಇಲ್ಲ ನಾಡಿದ್ದು ನಾನು ಮಲ್ಲೇಶ್ವರಂಗೆ ಹೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮುಹೂರ್ತಮ್ ಜ್ಯುವೆಲ್ಸ್ ಕೊಟ್ಟಿದ್ದೀನಲ್ಲ, ಅಲ್ಲೇ ಕೊಡ್ತೀನಿ. ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನಾನು ಮುಹೂರ್ತಮ್ ಜ್ಯುವೆಲ್ಸ್ ಕೊಡೋ ಟೈಮಲ್ಲಿ ಇನ್ನೂ ಲೆಹೆಂಗಾ ಪರ್ಚೇಸ್ ಮಾಡಿರಲಿಲ್ಲ. ಸೊ ಪರ್ಚೇಸ್ ಮಾಡಿ ಅದು ಮ್ಯಾಚ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ನಾಳೆಲ್ಲ ನಾಡಿದ್ದು ಹೋಗ್ತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕಾರ್ಡ್ ಹಂಚೋದಿದೆ ಫ್ರೆಂಡ್ಸ್ಗೆಲ್ಲನೂ. ನನಗೆ ತುಂಬ ಕಡಿಮೆ ಫ್ರೆಂಡ್ಸು, ವಿತಿನ್ 1 or 2 ಡೇಸಲ್ಲೇ ಹಂಚ್ಬಿಡ್ಬೋದು ನಾನು ಬೆಂಗಳೂರಲ್ಲಿ. ಕೆಲಸ ಮುಗಿಸಿ ನೆಕ್ಸ್ಟು ಸಾಟರ್ಡೆ ಅಪ್ಪ ಬೆಂಗಳೂರಿಗೆ ಬರ್ತಿದ್ದಾರೆ. ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ಅಲ್ವಾ ಬೆಂಗಳೂರಲ್ಲಿ ಎಲ್ಲರೂ ಫ್ರೀ ಇರೋದು. ಸೊ ಸಾಟರ್ಡೆ ಬನ್ನಿ ಹೋಗೋಣ ಅಂತ ಹೇಳಿದ್ದೀನಿ. ಸಾಟರ್ಡೆ ಸಂಡೇ ಬೆಂಗಳೂರಲ್ಲಿ ಎಲ್ರಿಗೂ ಕೊಟ್ಟರೆ ಆ ಕಡೆ ನಮ್ಗೆ ಇನ್ನೊಂದು ವೀಕ್ ಇರುತ್ತೆ ಟೈಮು. ಇವತ್ತು 15 ದಿನದಲ್ಲಿ ನಮ್ದು ಇಷ್ಟೊತ್ತಿಗೆ ಮದುವೆ ಆಗೋಗಿರುತ್ತೆ. ಅಂದರೆ 18th ಇರೋದು ಮದುವೆ. ಸಂಡೇನೇ ಬಂದಿದೆ. ಇವತ್ತು ಕೂಡ ಸಂಡೇನೇ. ಇಷ್ಟೊತ್ತಿಗೆ ನಾನು ರಂಜಿತ್ಸ್ ಮನೇಲಿ ಇರ್ತೀನಿ ಅಂತ ಅನಿಸುತ್ತೆ ಏನೋ ಇರ್ತೀನಿ ಕೂಡ. ಇಷ್ಟು ಕೆಲಸಗಳು ನಾನು ಮುಗಿಸ್ಕೊಂಡು ಹೋಗಬೇಕು. ಅಮ್ಮ ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬಾ, ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡೋದಿದೆ, ಕೆಲಸಗಳು ಚಿಕ್ಕ ಪುಟ್ಟ ಇರ್ತವೆ, ಯಾರೂ ಇಲ್ಲ ಮನೇಲಿ ಒಬ್ಬಳೇ ಅಲ್ವಾ ಅಂತ ಹೇಳ್ತಿದ್ರು. ಅದಕ್ಕೆ ಬೇಗ ಹೋಗೋಣ ಆದಷ್ಟು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೇ ಹೋಗ್ಬೇಕಲ್ವ, ಮತ್ತೆ ಹೋಗಿ ಬಂದು ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಮಂಡೇ ಹೋಗ್ಬೋದು ಅಂತ ಅನಿಸುತ್ತೆ. ಮಂಡೇ ಹೋದರೆ ನಂಗೆ ಆ ಕಡೆ 6 days ಟೈಮ್ ಇರುತ್ತೆ ಅಷ್ಟೇ ಟೈಮ್ ಮದುವೆಗೆ. ಗುರುವಾರದಿಂದನೇ ಈವೆಂಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಗುರುವಾರ ಮೆಹಂದಿ ಇದೆ, ಶುಕ್ರವಾರ ಚಪ್ರದ ಪೂಜೆ, ಆ್ಯಂಡ್ ಶನಿವಾರ ರಿಸೆಪ್ಷನ್, ಮತ್ತು ರಿಸೆಪ್ಷನ್ ಆದಮೇಲೆ ಹಳದಿ ಶಾಸ್ತ್ರ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಸಂಡೇ ಮುಹೂರ್ತ. ರಿಸೆಪ್ಷನ್ ಆದಮೇಲೆ ಯಾಕೆ ಹಳದಿ ಇಟ್ಕೊಂಡಿದ್ದೀವಿ ನಾವು ಅಂತಂದರೆ, ನಾನು ಒಬ್ಬಳೇ ಹಳದಿ ಶಾಸ್ತ್ರ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ರಂಜಿತ್ ಇಬ್ಬರು ಜೊತೆಲಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬರೋದು ಸಾಟರ್ಡೆ. ಅದಕ್ಕೆ ನಾವು ಅಂದ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸಾಟರ್ಡೆ. ರಿಸೆಪ್ಷನ್ ಆದಮೇಲೆ ಅಲ್ಲೇ ಚೌಟ್ರಿ ಹತ್ರ ನಮಗೆ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ, ಅಲ್ಲೇ ಡೆಕೋರೇಷನ್ ಮಾಡಿಸಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡೆಕೋರೇಷನ್ ಅವರು ಕೂಡ ಆಲ್ರೆಡಿ ಹೇಳಿದ್ದೀವಿ. ಅದಕ್ಕೆ ನಮ್ಮದು ರಿಸೆಪ್ಷನ್ ಆದಮೇಲೆ ಹಳದಿ ಇಟ್ಕೊಂಡಿರೋದು. ಬಿಫೋರೇ ಮಾಡ್ಕೊಂಡ್ರೆ ವೀಕ್ ಡೇಸಲ್ಲಿ ಫ್ರೆಂಡ್ಸ್ ಯಾರು ಬರೋಲ್ಲ, ಇನ್ನೇನು ಇವಾಗ ಹೋಗಿ ಮದುವೆಗೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಸಾಟರ್ಡೇನೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ವೀಕ್ ನಂದು ಇಷ್ಟು ಪ್ಲ್ಯಾನ್ಸ್ ಇದೆ. ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮದುವೆ ವ್ಲಾಗ್ಸಲ್ಲೇ ನೀವೆಲ್ಲ ನೋಡ್ತೀರಾ ಯಾವಾಗ ಏನೇನು ಈವೆಂಟ್ಸ್ಗಳಿದೆ ಅಂತ. ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ದು ಟೀಸರ್ ಕೂಡ ಬಂದಿದೆ, ತುಂಬ ಚೆನ್ನಾಗಿತ್ತು ಟೀಸರ್. ಲಾಂಗ್ ವಿಡಿಯೋ, ಮೇನ್ ವಿಡಿಯೋ ಇನ್ನೂ ಕಳಿಸಿಲ್ಲ. ಮೇ ಬಿ ಅವರು ಈ ವೀಕಲ್ಲಿ ಕಳಿಸ್ತೀನಿ ಅಂತ ಹೇಳಿದರು. ಬಟ್ ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ಸ್ ಇದೆ ಅಂತ ಹೇಳ್ತಿದ್ರು ಫೋಟೋಗ್ರಾಫರ್ ಅಣ್ಣ. ಪರವಾಗಿಲ್ಲ, ನಿಧಾನಕ್ಕೆ ನೋಡಿ ಕಳಿಸಿ ಅಂತಂದೆ. ನಾವು ಹೇಗೂ ಈಗ ರಿವೀಲ್ ಮಾಡೋಂಗಿಲ್ಲ. ರಂಜಿತ್ ಟೀಸರ್ ಕೂಡ ಅಪ್ಲೋಡ್ ಮಾಡೋಕ್ಕೆ ಬಿಡ್ತಿಲ್ಲ ಅವರು. ಮದುವೆ ದಿನವೇ ಎಲ್ಲರೂ ನೋಡಬೇಕು, ನೀನು ಯಾರಿಗೂ ಕಳಿಸ್ಬೇಡ, ಎಲ್ಲೂ ಅಪ್ಲೋಡ್ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಯಾವುದೂ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಮೇ ಬಿ ನನ್ನ ಮದುವೆ ಆದಮೇಲೆ ಇಲ್ಲ ಮದುವೆ ದಿನ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ ಯೂಟ್ಯೂಬಲ್ಲಿ ಕೂಡ. ಅಷ್ಟೇ ಗೈಸ್, ನಾನು ನಾಳೆ ಮಾರ್ನಿಂಗು ಜ್ಯುವೆಲರಿ ತೋರಿಸುವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆವಾಗ ಸಿಗ್ತೀನಿ. ಇವಾಗ ಸ್ವಲ್ಪ ತಿಂದು ರೆಸ್ಟ್ ಮಾಡ್ತೀನಿ. ಗುಡ್ ನೈಟ್. ಸೊ ಜ್ಯುವೆಲರಿ ಡಿಸೈನ್ಸ್ನ ತೋರಿಸ್ತೀನಿ. ಅದು ನೆಕ್ಲೆಸ್ ಸಂಡೇ ನಾನು ಊರಿಗೆ ಹೋಗ್ತೀನಲ್ಲ ಅವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಲೆಸ್ಸು ಮತ್ತು ಇನ್ನೊಂದು ಲಕ್ಷ್ಮೀ ತಾಳಿ, ಅಂದರೆ ತವ್ರ ಮನೆ ತಾಳಿ ಅಂತ ಕಟ್ತಾರೆ ನಮ್ಮ ಸೈಡು ನಾಗರು ಮಾಡಬೇಕಾದ್ರೆ. ಕೆಲವು ಕಡೆ ಅದನ್ನು ಕಟ್ಟಲ್ಲ, ನಾನು ನೋಡಿದ್ದೀನಿ. ಬಟ್ ನಮ್ಮ ಸೈಡ್ ಅದು ಕಂಪಲ್ಸರಿ, ನಾಗರು ಮಾಡಬೇಕಾದ್ರೆ ಅತ್ತೆಯವ್ರು ಕಟ್ತಾರಂತೆ. ಅದನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ನನಗೆ ಯಾವ ರೀತಿ ಬೇಕೋ ಡಿಸೈನ್ ಆ ರೀತಿಲಿ. ಸಂಡೇ 2 ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ನೆನ್ನೆ ಬರಬೇಕಾದ್ರೆ ಏನೇನು ತೊಗೊಂಡು ಬಂದೆ, ಇದನ್ನು ಕೂಡ ಮಾಡಿ ಇಟ್ಕೊಂಡಿದ್ರಂತೆ ರೀಸೆಂಟ್ ಡೇಸಲ್ಲೇ. ನನಗೆ ಇಷ್ಟ ಆಯಿತು ಡಿಸೈನ್ಸು, ಇದನ್ನೇ ತೊಗೊಂಡೆ. ಚೆನ್ನಾಗಿತ್ತು ಕಲೆಕ್ಷನ್ಸಲ್ಲಿ. ಮಧುಗಿರಿಯಲ್ಲೇ ಫಸ್ಟು ಶಾಪ್ ಗೋಲ್ಡ್ ಶಾಪ್ ಅವ್ರದ್ದೇ ಅಂತೆ ಸ್ಟಾರ್ಟ್ ಆಗಿದ್ದು. ಸುಮಾರು 100-130 ವರ್ಷದಿಂದ ಇದೆಯಂತೆ. ಅವ್ರ ತಾತ ಮುತ್ತಾತರ ಕಾಲದಿಂದ ಅದೇ
ಕೆಲಸ ಅಂತ ಹೇಳಿದ್ರು. ನಮ್ಮ ಅತ್ತೆ ನಮ್ಮ ಮಾವ ಅವರೆಲ್ಲನೂ ನಮ್ಮ ಫ್ಯಾಮಿಲಿಲಿ ಅಂದರೆ ಅಪ್ಪನ ಕಡೆಯವರು ಅದೇ ಶಾಪಲ್ಲೇ ಅಂತ ಮಾಡಿಸೋದು. ಅವ್ರನ್ನೇ ಕರ್ಕೊಂಡೋಗಿ ನೆನ್ನೆ ಮಾಡಕ್ಕೆ ಬಿಟ್ಟು ಬಂದ್ವಿ. 3 ಉಂಗುರ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಇದು ನಾನು ಡಿಸೈನ್ಸ್ ಆಮೇಲೆ ಇನ್ನೊಂದು ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇವಾಗ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಡಿಸೈನ್ಸ್ ಆಮೇಲೆ ಒಂದು ಸತಿ ಕ್ಲಿಯರಾಗಿ ತೋರಿಸ್ತೀನಿ. ಇದು ಫಸ್ಟ್ ಒನ್ನು. ಬ್ಲರ್ ಆಗ್ತಿದೆಯಲ್ಲ ಅನ್ಸಲ್ಲ. ಈಗ ಕಾಣ್ತಿದೆ. ಇದು ಫಸ್ಟ್ ಒನ್. ಅಮ್ಮ ಈ ಥರದ್ರಲ್ಲೇ ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದಿತ್ತು, ಅದು ಥರದಲ್ಲಿ 1-2 ತಗೋ ಅಂತಂದರು. ಬಟ್ ನನಗೆ ಸಿಂಪಲಾಗಿರಬೇಕು. ಗೋಲ್ಡ್ ಅಂತ ಬಂದರೆ ತುಂಬ ಹೆವಿ ಇಷ್ಟ ಆಗಲ್ಲ. ಫಸ್ಟ್ ಒನ್ ಮಾತ್ರ ಒಂದಿರಲಿ ಕೈ ತುಂಬ ಅಂತ ಅಂದ್ಬಿಟ್ಟು ಒಂದು ಈ ಥರದ್ದು ತೊಗೊಂಡು, ಇನ್ನೆರಡು ನಾನು ಸಿಂಪಲಾಗಿರೋದು ತೊಗೊಂಡಿದ್ದೀನಿ. ತುಂಬ ಸಿಂಪಲಾಗಿ ಇದು ಡೈಲಿ ವೇರ್ ನಾನು ಯೂಸ್ ಮಾಡ್ಕೋಬೋದು, ವೆಸ್ಟ್ರನ್ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ. ಇದು ಹಾರ್ಟ್ ಶೇಪ್ ಇದೆ ಆ್ಯಂಡ್ ಪುಟಾಣಿದು 2 ಸ್ಟೋನ್ ಬಂದಿದೆ, ಪಿಂಕ್ ಆ್ಯಂಡ್ ವೈಟ್ ಕಲರ್ದು. ಇದು ಸೆಕೆಂಡ್ ಒನ್. and ಇದು ಥರ್ಡ್ ಒನ್. ಒಂದ್ಸತಿ ಹಾಕೊಂಡು ನೋಡೋಣ. ನಾನು ಹಾಕೊಂಡು ನೋಡಿದ್ದೆ ಅಲ್ಲ ಶಾಪಲ್ಲಿ. ಪುಟ್ ಫಿಂಗರಿಂಗ್ಸ್. ಆ್ಯಂಡ್ ನೆಕ್ಸ್ಟು ನಾನು ಇಯರಿಂಗ್ ತೊಗೊಂಡೆ. ಆವಾಲೆ ಜುಮ್ಕಿ ಬೇಕಿತ್ತು. ಇದನ್ನು ಕೂಡ ಚಿಕ್ಕದಿದೆ. ಈ ರೀತಿ ಇದೆ. ಇಲ್ಲೂ ಕೂಡ ಕಲರ್ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನಲ್ಲಿ ಇರ್ತವೆ ಸುತ್ತ. ಆ ಥರದ್ದು ಇತ್ತು, ಬಟ್ ನನಗೆ ಅದು ತುಂಬ ಬೇಡ, ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ಅಂತ ಈ ರೀತಿ ಫುಲ್ ಗೋಲ್ಡ್ ಇರೋದು ತೊಗೊಂಡೆ. ಇದು ಅಲ್ಲೊಂದು ಇಲ್ಲೊಂದು ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ ಇದೆ. ಎಲ್ಲ ಔಟ್ಫಿಟ್ಸ್ಗೂ ಮ್ಯಾಚ್ ಆಗುತ್ತೆ ಅಂತ, ಅಂದರೆ ಎಲ್ಲ ಕಲರ್ ಸ್ಯಾರಿಗಳಿಗೂ ಎಲ್ಲ ಥರದ್ದು ಕಲರ್ ಬಟ್ಟೆಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಟೋನ್ ಇರೋದು ಕೂಡ ಪ್ರಿಫರ್ ಮಾಡ್ತಾರೆ. ಫುಲ್ ಬಂಗಾರ ಇದ್ರೂ ಚೆನ್ನಾಗಿರಲ್ಲ. ಇದಿಷ್ಟು ತೊಗೊಂಡಿದ್ದು. ಆ್ಯಂಡ್ ಚೈನ್ನ ತೊಗೊಂಡೆ, ಕಾಲು ಚೈನ್. ಇದೇನು ನಾನು ನೆನ್ನೆ ತೊಗೊಂಡಿಲ್ಲ, ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ದೆ. ಇದೇನು ಅಲ್ಲಿ ತೊಗೊಂಡಿಲ್ಲ, ಇದು ಬೇರೆ ಕಡೆ ತೊಗೊಂಡಿರೋದು, ಬೇರೆ ಶಾಪಲ್ಲಿ. ಈ ರೀತಿ ಇದೆ. ಇದು ಗೆಜ್ಜೆ 3 ಹತ್ರ 4 ಹತ್ರ ಇರೋದು ಕೂಡ ಇತ್ತು, ಇನ್ನೊಂದು ಬೇರೆ ಥರ ಡಿಸೈನ್ದು. ಬಟ್ ನನಗದು ಜಾಸ್ತಿ ಗೆಜ್ಜೆ ಇರಬಾರ್ದು, ಒಂದೇ ಇರಬೇಕು ಅಂತೇಳಿ ಈ ಥರದ್ದು ತೊಗೊಂಡೆ. ನನಗೆ ಇದಕ್ಕಿಂತ ಸಿಂಪಲಾಗಿರೋದು ಬೇಕಿತ್ತು, ಬಟ್ ಅಮ್ಮ ಮದುವೆಗಲ್ವಾ ಕಾಲು ತುಂಬಾ ಇರಬೇಕು ತಗೋ ಅಂತ ಹೇಳಿದ್ರು. ಅದಕ್ಕೆ ಇದನ್ನೇ ಫೈನಲ್ ಮಾಡಿ ತೊಗೊಂಡೆ. ಚೈನು ಆ್ಯಂಡ್ ಕಾಲುಂಗ್ರ ರಂಜಿತ್ ಅವರು ಕೊಡಬೇಕು. ಅದನ್ನು ಅವರು ನೆನ್ನೆನೇ ಸೈಜ್ ನಾವೋದಾಗ ಗೊತ್ತಾಗಲ್ಲ, ನೀನೇ ತೊಗೊಂಡ್ಬಿಡು, ಸೈಜ್ ನೋಡಿಬಿಟ್ಟು ನಾನು ಅಮೌಂಟ್ ಹಾಕ್ತೀನಿ ಅಂತೇಳಿ ನಿನ್ನೆ ಕಾಲುಂಗ್ರ ಕೂಡ ತೊಗೊಂಡೆ. ಆ್ಯಂಡ್ ಇನ್ನೊಂದು ಕಾಲುಂಗ್ರ ಹಾಕೋದು ಪಕ್ಕದ ಬೆಳ್ಳಿರುತ್ತಲ್ಲ, ಅದನ್ನೇನಂತಾರೆ, ಪಿಳ್ಳೆ ಅಂತಾರೇನೋ ಅಂತಾರೆ, ಅದನ್ನು ಕೂಡ ತೊಗೊಂಡೆ. ಅದನ್ನು ಅಮ್ಮವ್ರಿಗೆ ಕೊಡಿಸ್ಬೇಕು, ಅಂದರೆ ಅಪ್ಪನ ಕಡೆಯವರು, ತವ್ರ ಮನೆಯವರು ಅಂದರೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ಬೇಕು. ಅದನ್ನು ಕೂಡ ನೆನ್ನೆ ತೊಗೊಂಡೆ. ಮತ್ತು ಯಾಕೆ ಸಪ್ರೇಟ್ ಅಂತ ಅಂದ್ಬಿಟ್ಟು ಇದು ಒಂದು ಓಪನ್ ಮಾಡಿಸಿದ್ವಿ. ಇದು ಅಪ್ಪ ಕೊಡಿಸಿದ್ದು. ನನಗೆ ಈ ರೀತಿ ಗೆಜ್ಜೆಲ್ಲೇ ಬೇಕಿತ್ತು, ಅದಕ್ಕೆ ಆ ಥರದೇ ತೊಗೊಂಡೆ. ಆ್ಯಂಡ್ ಇದು ಮಾಮೂಲಿ ಕಾಲುಂಗ್ರ, ತುಂಬ ಪ್ಲೇನ್ ಇರೋದು. ಇವಾಗ ಮದುವೆಗೆ ಪ್ಲೇನ್ ತೊಗೊಂಡು ಬೇಕಾದ್ರೆ ಇದು 1 ಇಯರ್ವರೆಗೂ ತೆಗಿಯಂಗಿಲ್ವಂತೆ, ಫ್ಯೂಚರಲ್ಲಿ ಡಿಸೈನ್ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೇ ಕಾಲುಂಗ್ರ ಈ ಥರ ಪ್ಲೇನ್ ಕಾಲುಂಗ್ರನೇ ತುಂಬ ಚೆನ್ನಾಗಿ ಕಾಣೋದು ಕಾಲಿಗೆ. ಸೊ ಅದಕ್ಕೆ ನಾನು ಇದನ್ನೇ ತೊಗೊಂಡೆ. ಇವೆರಡೂ ಇದು ಈ ಥರ ಮಾಡಿಸ್ಕೊಂಡಿದ್ದೀವಲ್ವ ಓಪನ್ನು, ಈ 3 ಕೂಡ ಈ ವೀಕೆಂಡ್ ಈಗ ಒಡವೆ ಅಂಗಡಿಗೆ ಹೋಗ್ತೀವಲ್ಲ ಅವಾಗ ಮಾಡಿಸ್ಕೊಂಡು ಬರಬೇಕು. ಮತ್ತು ಅಲ್ಲಿ
ಕಷ್ಟ ಆಗುತ್ತೆ ಇದು 3 ಕೂಡ ಅದೇ ಥರ ಮಾಡಿಸ್ಕೊಂಬರ್ಬೇಕು. ಇದೇನು ಅಡ್ಜಸ್ಟಬಲ್ ಇದೆ, ಅಡ್ಜಸ್ಟ್ ಮಾಡ್ಕೊಬೋದು, ಪ್ರೆಸ್ ಮಾಡಿದ್ರೆ ಮುಗೀತು. ಇಷ್ಟೇ ಅಲ್ವಾ? ಇಷ್ಟೇ ತೊಗೊಂಡಿದ್ದು. ನೆಕ್ಲೆಸ್ನು ಲಕ್ಷ್ಮೀ ತಾಳಿ ಮಾತ್ರ ತೊಗೊಂಡೋಗ್ಬೇಕು. ಮಾಂಗಲ್ಯ ಚೈನು ಅದನ್ನು ಬೇರೆ ಕಡೆ ಮಾಡಾಕಿದ್ದೀವಿ. ನಾನು ಅದನ್ನು ಮದುವೆ ಆದಮೇಲೆ ತಾಳಿ ಪೋಣಿಸೋ ಶಾಸ್ತ್ರದ ಟೈಮಲ್ಲಿ ನಂದು ಮಾಂಗಲ್ಯ ಚೈನ್ ತಾಳಿ ಡಿಸೈನ್ ಎಲ್ಲ ಹೇಗಿದೆ ಅಂತ ಶೇರ್ ಮಾಡ್ತೀನಿ. ಇದಿಷ್ಟು ಈಗ ಹೊಸ್ದಾಗಿ ಇಷ್ಟು ಮಾಡಿಸಿದ್ದೀವಿ. ಅದೊಂದು ನೆಕ್ಲೆಸ್ಸು ನಾನು ಇಸ್ಕೊಂಡಿದ್ದ ತಕ್ಷಣ ಕ್ಲಿಪ್ಪಿಂಗ್ಸ್ನ ಅದ್ರದ್ದು ಆ್ಯಡ್ ಮಾಡ್ತೀನಿ. ಇದಿಷ್ಟು ಮುಗೀತು. ಆ್ಯಂಡ್ ಬಟ್ಟೆಗಳ್ದು ಅಂತ ಬಂದ್ರೂ ಪರ್ಚೇಸಿಂಗ್ ಅಂತ ಇನ್ಯಾವುದೂ ಇಲ್ಲ. ಕಲೆಕ್ಟ್ ಮಾಡ್ಕೊಳ್ಳೋವು ಇದ್ದಾವೆ, ಸ್ಟಿಚಿಂಗ್ ಕೊಟ್ಟಿರೋದು ಆ್ಯಂಡ್ ಸ್ವಲ್ಪ ಹಳದಿ ಔಟ್ಫಿಟ್ಸ್ ಆರ್ಡರ್ ಕೊಟ್ಟಿರೋದು ಕಲೆಕ್ಟ್ ಮಾಡ್ಕೊಳ್ಳೋದಂತ ಇದೆ. ಪರ್ಚೇಸಿಂಗ್ ಅಂತ ಇನ್ಯಾವುದೂ ಇಲ್ಲ. ಫೈನಲಿ ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗ್ದೋಯ್ತು ವೆಡ್ಡಿಂಗ್ದು. ಇವಾಗ ಒಂಥರ ರಿಲೀಫು. ಅದಾದಮೇಲೆ ಮೆಹಂದಿ ಇದೆಯಲ್ಲ ನೆಕ್ಸ್ಟ್ ವೀಕು ಗುರುವಾರ, ಅದಕ್ಕೆ ಡೆಕೋರೇಷನ್ ಇಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ತಾನೇ ನನಗೆ ಎಂಗೇಜ್ಮೆಂಟಿಗೆ ಡೆಕೋರೇಷನ್ ಅವ್ರು ಬಂದಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸಿಂಪಲಾಗೆ ಮನೆ ಮುಂದೆ ಹಾಕ್ಸ್ಕೋಬೇಕಲ್ಲ, ನಮ್ಗೆ ಮೆಹಂದಿ ಹಾಕೋರು ಮಾರ್ನಿಂಗೆ 11-12 ಅಷ್ಟೊತ್ತಿಗೆಲ್ಲ ಬರ್ತಾರೆ. ಸೊ ಬಿಸಿಲಿರುತ್ತೆ, ನಾವು ಮನೆ ಮುಂದೆ ಸೀಟ್ ಕೂಡ ಹಾಕ್ಸ್ತಿಲ್ಲ ನಾವು ಆಲ್ಟ್ರೇಷನ್ ಮಾಡಿಸಿದಾಗ, ಬಿಕಾಸ್ ಮದುವೆ ಟೈಮಲ್ಲಿ ಚಪ್ಪರ ಹಾಕಬೇಕು, ಮದುವೆ ಆದ್ಮೇಲೆ ಬೇಕಾದ್ರೆ ಸೀಟ್ ಹಾಕೋಣ ಅಂತ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಇವಾಗ ಮನೆ ಮುಂದೆ ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಪೆಂಡಲ್ ಹಾಕಿ ಸ್ವಲ್ಪ ಚೇರ್ನ ತರ್ಸೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಈಗ ಜಸ್ಟ್ ತಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವರು ಬುಧವಾರ ನೈಟೇ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೇ. ಆ್ಯಂಡ್ ಹಳ್ಳಿ ಕಡೆ ಯಾವುದೇ ಶಾಸ್ತ್ರಗಳಾಗಿರ್ಬೋದು, ಇವಾಗ ಬಳೆ ಶಾಸ್ತ್ರ ಆಗಿರ್ಬೋದು, ಇದೆಲ್ಲನೂ ನಮ್ಮ ಸೈಡು ಚಪ್ಪರ ಹಾಕಿರ್ತೀವಲ್ವ ಮನೆ ಮುಂದೆ, ಅದ್ರ ಕೆಳಗಡೆ ಕೂತ್ಕೊಂಡು ಆ ಶಾಸ್ತ್ರಗಳು ನಡೀತಿರುತ್ತೆ. ಆ ವೈಬ್ ನೋಡೋದಕ್ಕೆ ತುಂಬ ಚೆಂದ. ಈ ಡೆಕೋರೇಷನ್ ಎಲ್ಲ ಮಾಡಿಸಿದ್ರೆ ಆ ವೈಬ್ ನನಗೇನೋ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸಿ ಕ್ಯಾನ್ಸಲ್ ಮಾಡಿಸ್ದೆ. ಇದು ಮೆಹಂದಿದು ಪ್ಲಸ್ ಬಳೆಗೂ 2 ಆಗುತ್ತೆ ಅಂತ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಬೇಡ, ಹಳ್ಳಿ ಕಡೆ ನ್ಯಾಚುರಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೀನಿ. ಇಷ್ಟೇ. ಆ್ಯಂಡ್ ಈ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.